ಸೂಕ್ತವಾದ ಆಹಾರ ಯೋಜನೆಯನ್ನು ಕೆಳಗೆ ನೀಡಲಾಗಿದೆ. ನಮಸ್ಕಾರ. ಮಧುಮೇಹ ಮತ್ತು ಆಸ್ತಮಾ ಎರಡೂ ಇರುವ ರೋಗಿಗಳಿಗೆ ಅವರ ಆಹಾರದ ಮೂಲಕ ರಕ್ತದಲ್ಲಿನ ಸಕ್ಕರೆ ಮತ್ತು ಉಸಿರಾಟದ ಸಮಸ್ಯೆಯನ್ನು ನಿರ್ವಹಿಸಲು ಕೆಲವು ಸಲಹೆಗಳು ಇಲ್ಲಿವೆ. ಈ ಆಹಾರ ಯೋಜನೆ ಎರಡೂ ಪರಿಸ್ಥಿತಿಗಳಿಗೆ ಪೂರಕವಾಗಿದೆ. ಸಾಮಾನ್ಯ ತತ್ವಗಳು: ಮಧುಮೇಹಕ್ಕಾಗಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ (GI) ಇರುವ ಆಹಾರಗಳನ್ನು ಸೇವಿಸಿ. ಇವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಧಾನವಾಗಿ ಹೆಚ್ಚಿಸುತ್ತವೆ. ಆಸ್ತಮಾಕ್ಕಾಗಿ ದೇಹದಲ್ಲಿ ಉರಿಯೂತ ಇನ್ಫ್ಲಮೇಷನ್ ಕಡಿಮೆ ಮಾಡುವ ಆಹಾರಗಳನ್ನು ಆಯ್ಕೆ ಮಾಡಿ. ಇದು ಉಸಿರಾಟದ ಸಮಸ್ಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಆಹಾರದಿಂದ ಉಂಟಾಗುವ ಅಲರ್ಜಿಗಳನ್ನು ತಪ್ಪಿಸಬೇಕು. ಸೇರಿಸಬೇಕಾದ ಆಹಾರಗಳು: ಒಮೆಗಾ-3 ಇರುವ ಆಹಾರಗಳು: ಸಾಲ್ಮನ್, ಬಂಗಡೆ, ಮತ್ತು ಟ್ಯೂನಾ. ಮೀನುಗಳಲ್ಲಿ ಒಮೆಗಾ-3 ಕೊಬ್ಬಿನಂಶ ಹೆಚ್ಚಿರುತ್ತದೆ. ಇದು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಸ್ಯಾಹಾರಿಗಳು: ಅಗಸೆ ಬೀಜ, ವಾಲ್ನಟ್ಸ್ ಮತ್ತು ಚಿಯಾ ಬೀಜಗಳನ್ನು ಬಳಸಬಹುದು. ಆಂಟಿಆಕ್ಸಿಡೆಂಟ್ಗಳು, ಪ್ರತಿಜೀವಕಗಳು, ವಿಟಮಿನ್ ಸಿ ಮತ್ತು ಇ ಇರುವ ಆಹಾರಗಳು ಆಸ್ತಮಾ ಮತ್ತು ಉರಿಯೂತವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ವಿಟಮಿನ್ ಸಿ: ಕಿತ್ತಳೆ, ನಿಂಬೆ, ಬೆರ್ರಿಗಳು ಮತ್ತು ಕ್ಯಾಪ್ಸಿಕನ್ನಲ್ಲಿ ವಿಟಮಿನ್ ಸಿ ಇರುತ್ತದೆ. ವಿಟಮಿನ್ ಇ: ಬಾದಾಮಿ, ಸೂರ್ಯಕಾಂತಿ ಬೀಜಗಳು, ಮತ್ತು ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಇ ಇರುತ್ತದೆ. ಸಿರಿಧಾನ್ಯಗಳು ಮತ್ತು ನಾರಿನಂಶ ಫೈಬರ್ ಇರುವ ಆಹಾರಗಳು: ರಾಗಿ, ಜೋಳ, ಕಂದು ಅಕ್ಕಿ ಮತ್ತು ಓಟ್ಸ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಇವು ನಾರಿನಂಶದಿಂದ ಕೂಡಿದ ಕಾರಣ ಉಸಿರಾಟದ ಆರೋಗ್ಯಕ್ಕೂ ಉತ್ತಮ. ಮೆಗ್ನೀಸಿಯಂ ಇರುವ ಆಹಾರಗಳು: ಎಲೆಗಳಿರುವ ಸೊಪ್ಪು, ಬಾದಾಮಿ ಮತ್ತು ಕುಂಬಳಕಾಯಿ ಬೀಜಗಳಲ್ಲಿ ಮೆಗ್ನೀಸಿಯಂ ಹೆಚ್ಚಿರುತ್ತದೆ. ಇದು ಉಸಿರಾಟದ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ. ದೂರವಿಡಬೇಕಾದ ಆಹಾರಗಳು: ಸಂಸ್ಕರಿಸಿದ ಮತ್ತು ಸಕ್ಕರೆ ಇರುವ ಆಹಾರಗಳು: ಬಿಸ್ಕತ್ತುಗಳು, ಕೇಕ್ಗಳು, ಮತ್ತು ಸಕ್ಕರೆ ಪಾನೀಯಗಳು ಮಧುಮೇಹಕ್ಕೆ ಮಾತ್ರವಲ್ಲದೆ ಆಸ್ತಮಾ ರೋಗಿಗಳಿಗೂ ಒಳ್ಳೆಯದಲ್ಲ. ಇವು ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸಬಹುದು. ಕರಿದ ಆಹಾರಗಳು: ಪಕೋಡಾ, ಸಮೋಸಗಳಂತಹ ಕರಿದ ಆಹಾರಗಳನ್ನು ಕಡಿಮೆ ಮಾಡಿ. ಅಲರ್ಜಿಗಳನ್ನು ಹೆಚ್ಚಿಸುವ ಆಹಾರಗಳು: ಕೆಲವು ಜನರಿಗೆ ಹಾಲು, ಮೊಟ್ಟೆ, ಅಥವಾ ಕಡಲೆಕಾಯಿಯಿಂದ ಆಸ್ತಮಾ ಹೆಚ್ಚಾಗಬಹುದು. ಅಂತಹ ಆಹಾರಗಳನ್ನು ಗುರುತಿಸಿ ಅವುಗಳಿಂದ ದೂರವಿರಿ. ಮಾದರಿ ಊಟದ ಯೋಜನೆ: ಬೆಳಗಿನ ಉಪಹಾರ: ತರಕಾರಿಗಳನ್ನು ಹೆಚ್ಚಾಗಿ ಹಾಕಿ ಮಾಡಿದ ರಾಗಿ ದೋಸೆ ಅಥವಾ ರಾಗಿ ಉತ್ತಪ್ಪ. ಇದರ ಜೊತೆ ಒಂದು ಬಟ್ಟಲು ಹೆಸರುಬೇಳೆ ಸಾಂಬಾರ್. ಮಧ್ಯಾಹ್ನದ ಊಟ: ಒಂದು ಬಟ್ಟಲು ಕಂದು ಅಕ್ಕಿ, ಮೀನಿನ ಪಲ್ಯ, ಅಥವಾ ಕೋಳಿ ಮಾಂಸ, ಬೇಳೆ ಸಾರು ಮತ್ತು ಒಂದು ಬಟ್ಟಲು ಸಲಾಡ್, ಕ್ಯಾರೆಟ್ ಮತ್ತು ಪಾಲಕ್. ರಾತ್ರಿಯ ಊಟ: 2 ರೊಟ್ಟಿ, ತರಕಾರಿ ಪಲ್ಯ ಮತ್ತು ಪನ್ನೀರ್ ಅಥವಾ ಮೊಳಕೆಕಾಳುಗಳ ಸಲಾಡ್. ಈ ಆಹಾರ ಯೋಜನೆಯನ್ನು ನಿಮ್ಮ ರೋಗಿಗಳಿಗೆ ಅವರ ಜೀವನಶೈಲಿ ಮತ್ತು ಅಗತ್ಯಗಳ ಅನುಸಾರವಾಗಿ